ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸ್ಟಾರ್ಟಿಂಗ್ ಜ್ಯುವೆಲರಿ ನೋಡಿ ಹೇಗಿದೆ, ಸೂಪರ್ ಆಗಿದೆ. ಗೋಲ್ಡ್ ವಿತ್ ಗ್ರೀನ್ ಪರ್ಲಲ್ಲಿದೆ, ಸಾರಿ ಗ್ರೀನ್ ಕಲರ್ ಬೀಡ್ಸಲ್ಲಿದೆ. ಗ್ರೀನ್ ಕಲರ್ ಅಂದರೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗೋಗ್ಬಿಟ್ಟಿದೆ ಇವಾಗ. ಯಾವುದೇ ಜ್ಯುವೆಲರಿ ನೋಡಿ ಬರೀ ಗ್ರೀನ್ ಕಲರೇ ಇರುತ್ತೆ ಆಲ್ಮೋಸ್ಟು. ಕ್ರಿಸ್ಟಲ್ ಆಗಲಿ ಎಂಥದ್ದೇ ಆಗಲಿ ಅದೆಲ್ಲ ಗ್ರೀನ್ ಕಲರ್ ಜ್ಯುವೆಲರಿನೇ ಬಂದ್ಬಿಟ್ಟಿದೆ. ಎಲ್ಲ ಗ್ರೀನ್ ಬೀಡ್ಸಲ್ಲೇ ಲಾಂಗ್ ಹಾರ ಬಂದ್ಬಿಟ್ಟಿದೆ, ಮತ್ತು ಪರ್ಲಲ್ಲಿ ಬಂದ್ಬಿಟ್ಟಿದೆ. ಇದು ನೋಡಿ ವೆರೈಟಿಲಿ ಬಂದ್ಬಿಟ್ಟಿದೆ. ಬ್ರೈಡಲಲ್ಲೂ ಅಷ್ಟೇ ಫಸ್ಟ್ ಎಲ್ಲ ಗೋಲ್ಡು ಮತ್ತು ಸ್ಟೋನಲ್ಲಿ ಬರ್ತಾಯಿತ್ತು. ಈಗ ನೋಡಿದ್ರೆ ಅದಕ್ಕೂ ಎಲ್ಲ ಡಿಫ್ರೆಂಟ್ ಬೀಡ್ಸ್ಗಳು ಬಂದ್ಬಿಟ್ಟಿದೆ. ಅವರ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ಬೀಡ್ಸ್ ಕಲರ್ಗಳೇ ಬಂದ್ಬಿಟ್ಟಿದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಏನು ಡಿಸ್ಪ್ಲೇ ಆಗ್ತಾ ಇದೆಯೋ ಈ ವಿಡಿಯೋದಲ್ಲಿ ಇರೋವಂಥ ಜ್ಯುವೆಲರಿಗಳೆಲ್ಲನೂ ನಮ್ಮ ಚಾನಲಲ್ಲಿ ಬರುತ್ತಲ್ಲ, ಯಾವ ಚಾನಲ್ಲು, ಟಿ ವಿಲಿ ಬರುತ್ತಲ್ಲ, ಕಲರ್ಸ್ ಕನ್ನಡ, ಜಿ ಕನ್ನಡದಲ್ಲಿ ಯಾವುದೇ ಒಂದು ರಿಯಾಲಿಟಿ ಶೋಗಳಲ್ಲಿ ಈ ಅನುಪಮಾ ಗೌಡ ಅವರು ಮತ್ತು ಅನುಶ್ರೀ ಅವರು ಮತ್ತು ಸೀರಿಯಲ್ ಆ್ಯಕ್ಟರ್ಗಳು ಎಲ್ಲರೂ ಆಲ್ಮೋಸ್ಟ್ ಆಲ್ ಇಂಥದ್ದೇ ಜ್ಯುವೆಲರಿ ವೇರ್ ಮಾಡ್ತಾರೆ. ನೀವು ಬೇಕಾದ್ರೆ ನೋಡ್ಬೋದು. ರೀಸೆಂಟಾಗಿ ಚಾರು ಅವರು ರಾಮಚಾರಿಲಿ ಮತ್ತು ಶ್ರೀರಸ್ತು ಶುಭಮಸ್ತು ಇಲ್ಲಿ ಶಾರ್ವರಿ ಅವರು ಆ ಪಾತ್ರನ ಯಾರು ವಹಿಸ್ತಾ ಇದ್ದಾರೋ ಅವ್ರ ಹೆಸರುಗಳು ನನಗೆ ಗೊತ್ತಿಲ್ಲ. ಸೊ ಅದ್ರ ಬದಲಿಗೆ ನಾನು ಅಲ್ಲಿ ಏನು ಅವ್ರಿಗೆ ಸೀರಿಯಲಲ್ಲಿ ಏನು ಹೆಸರು ಕೊಟ್ಟಿದ್ದಾರೋ ಅದನ್ನು ಹೇಳ್ತಾ ಇದ್ದೀನಿ. ತುಂಬಾ ಸೂಪರಾಗಿದೆ ಅಂತ ಹೇಳ್ಬೋದು. ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಎಲ್ಲಾದರೂ ಒಂದು ಜೊತೆಗೆ ಅವ್ರ ಫೋಟೋನ ಅಪ್ಲೋಡ್ ಮಾಡ್ತೀನಿ. ಅದು ಹೇಗಿದೆ ಅನ್ನೋದಕ್ಕೆ ಸಾಕ್ಷಿಗೆ ಅಂತಲೇ ನಾನು ಅದನ್ನು ತೊಗೊಂಡಿದ್ದೀನಿ. ಯಾಕಂದರೆ ಜ್ಯುವೆಲರಿಗಳು ಹೇಗಿರುತ್ತೋ ಅಂತ ಜನ ಯೋಚನೆ ಮಾಡ್ತಾರಲ್ಲ, ಖಂಡಿತ ಇಲ್ಲ. ಆನ್ಲೈನ್ ಶಾಪಿಂಗ್ ಮಾಡಿದ್ರು ಜ್ಯುವೆಲರಿಗಳು ತುಂಬಾ ಚೆನ್ನಾಗಿದೆ. ಮೊನ್ನೆ ರೀಸೆಂಟಾಗಿ ಅನುಶ್ರೀ ಲಾಸ್ಟ್ ವೀಕಲ್ಲಿ ಸ್ಟೆಪ್ದು ಸ್ಟೋನ್ ಜ್ಯುವೆಲರಿ ಹಾಕ್ಕೊಂಡಿದ್ರು. ರೆಡ್ ಡ್ರೆಸ್ಗೆ ವೈಟ್ ಸ್ಟೋನು ವಿತ್ ಬ್ಲೂ ಕಾಂಬಿನೇಷನಲ್ಲಿ ಇತ್ತದು, ನೇವಿ ಬ್ಲೂ ಕಾಂಬಿನೇಷನು. ತುಂಬಾ ಚೆನ್ನಾಗಿತ್ತು. 2ರಿಂದ 3 ಸ್ಟೆಪ್ಪು ಬರುತ್ತೆ. ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ಕಲರ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ತಿಳಿಸಿ. ಬನ್ನಿ ಫ್ರೆಂಡ್ಸ್, ಬನ್ನಿ ಲೇಡೀಸ್, ಯಾರೆಲ್ಲ ಇದನ್ನು ಬಿಸ್ನೆಸ್ ಆಗಿ ವಿತೌಟ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ ಅಂತಿರೋ ಅವ್ರಿಗೆಲ್ಲ ನಾನು ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತೀನಿ. ನೀವು ಒಂದು ಚಾನಲ್ ಸ್ಟಾರ್ಟ್ ಮಾಡಿ, ಇದನ್ನು ಅಪ್ಲೋಡ್ ಮಾಡಿ. ಇಲ್ಲಾಂದರೆ ನಿಮ್ಮ ಚಾನಲ್ ಆಲ್ರೆಡಿ ಇದ್ದರೆ ಅದರಲ್ಲಿ ನೀವು ಇದನ್ನು ಇಂಪ್ರೂವೈಸೇಷನ್ ಮಾಡಿಕೊಂಡು ಬೇಕಾದ್ರೆ ಹಾಕ್ಕೊಳ್ಳಿ ಅಂತ ಒಂದು ಸಜೆಷನ್ನು ಕೊಡ್ತೀನಿ. ಇದನ್ನು ಬಿಸ್ನೆಸ್ ಆಗಿ ತೊಗೊಳ್ಳಿ. ಯಾಕಂದರೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೆ ನಾವು ಮನೇಲಿ ಕೂತ್ಕೊಂಡು ಏನೇ ಒಂದು ಕೆಲಸ ಮಾಡೋದಕ್ಕೆ ಬೇಕಾದ್ರೆ ಮನೇಲಿ ಕೂತ್ಕೊಂಡು ಬರೀ ರೀಲ್ಸ್ ನೋಡಿಕೊಂಡು ಫೇಸ್ಬುಕ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಇಂಥದ್ದು ಏನಾದರೂ ಒಂದು ಮಾಡಿ ಅರ್ನಿಂಗ್ಸ್ ಅಂತ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಇವಾಗ ಎಲ್ಲರೂ ಮನೇಲೇ ಹುಡುಗರಿದ್ದಾರೆ, ಆಚೆ ಎಲ್ಲೂ ಹೋಗ್ತಾ ಇಲ್ಲ, ಬಿಸಿಲು. ಸೊ ಎಲ್ಲ ಮನೆಗಳಲ್ಲಿ, ಕೆಲವು ಊರುಗಳಲ್ಲೆಲ್ಲ ಇವಾಗ ಜಾತ್ರೆ ಇರುತ್ತಲ್ಲ. ಸೊ ಯಾರಿಗಾದ್ರೂ ಇಷ್ಟ ಆದವರು ನೋಡಿ ತಗೊಳ್ಳಿ. ನಿಮ್ಮ ಫಂಕ್ಷನ್ಗಳಲ್ಲಿ, ಮನೆಗಳಲ್ಲಿ ಜಾತ್ರೆಗಳು ಏನೇನು ನಡೀತಾ ಇದೆಯೋ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಮತ್ತು ಈಗ ಏಪ್ರಿಲಲ್ಲಿ ಮ್ಯಾರೇಜ್ ಸೀಸನ್ ಅಂತ ಹೇಳ್ಬೋದು. ಏಪ್ರಿಲು ಮೇ ಮ್ಯಾರೇಜ್ ಸೀಸನು. ಅದಾದಮೇಲೆ ಮತ್ತೆ ಆಷಾಢ ಅದು ಇದು ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು ರೇಂಜ್ವರೆಗೂ ಮತ್ತು ಆಗಸ್ಟು ಇಲ್ಲ ಜೂನ್ ಜುಲೈವರೆಗೂ ಬೇಕಾದ್ರೆ ಒಂದು ಒಳ್ಳೆ ಸೀಸನ್ನು. ಯಾರೆಲ್ಲ ಇಷ್ಟಪಡ್ತೀರಾ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ಯಾರೆಲ್ಲ ಸ್ಟಾರ್ಟ್ ಮಾಡ್ತಿರಲ್ಲ ಅವರೆಲ್ಲ ಬನ್ನಿ, ನನ್ನ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದಕ್ಕೆ ಸೇರ್ಕೊಳ್ಳಿ. ಅದರಲ್ಲಿ ನಾನು ನಿಮಗೆ ಫೋಟೋಸು ವಿತ್ ಪ್ರೈಸನ್ನು ಕಳಿಸ್ತೀನಿ. ಆವಾಗ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ನಾವೆಲ್ಲರೂ ಲೇಡೀಸು ಒಂದು ಹುಮ್ಮಸ್ಸಿಂದ ಕೆಲಸ ಮಾಡಿದ್ರೆ ಆಗುತ್ತೆ. ಬರೀ ಮನೇಲೇ ಪಾತ್ರೆ ತೊಳ್ಕೊಂಡು ಕಸ ಗುಡಿಸ್ಕೊಂಡು ಅಷ್ಟೇ ನಮ್ಮ ಕೆಲಸ ಅಂತ ಅಂದ್ಕೊಂಡಿದ್ದಾರೆ. ನಾವು ಮನೇಲೇ ಮಾಡಿದ್ರೂ ಏನೇನು ಕೆಲಸ ಮಾಡ್ತೀವಿ ಅಂತ ಯಾರೂ ಆಚೆಯವ್ರಿಗೆ ಗೊತ್ತಿರೋದಿಲ್ಲ. ಅವ್ರೇನು ಮಾಡ್ತಾರೆ, ಮಾಡಿದ ಕೆಲಸನೂ ಮಾಡಿಲ್ಲ ಅನ್ನೋ ಥರ ಬೇಕಾದ್ರೆ ನಮಗೆ ಕಮೆಂಟ್ ಮಾಡ್ತಾರೆ ವಿನಃ ಯಾರು ಪರವಾಗಿಲ್ಲಪ್ಪ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಾ ಅಂತ ಯಾರೂ ನಮ್ಮನ್ನ ಅಪ್ರಿಷಿಯೇಟ್ ಮಾಡೋದಿಲ್ಲ. ಆಚೆನೂ ದುಡ್ಕೊಂಡು ಬಂದು ಮನೇಲೂ ಮಾಡಿ ಮಕ್ಕಳೂ ನೋಡಿಕೊಂಡು ಮನೇಲಿ ಅತ್ತೆ ಮಾವ ಯಾರೇ ಇರಲಿ ಎಲ್ಲರೂ ಒಂದೇ ಸಮನಾಗಿ ನೋಡಿಕೊಂಡು ಪೇಷನ್ಸಿಂದ ನಾವು ಇರ್ತೀವಿ ಅನ್ನೋದಕ್ಕೆ ನಾವು ಹೆಣ್ಮಕ್ಳು ಹ್ಯಾಟ್ಸ್ ಆಫ್ ಅಂತ ನಮಗೆ ನಾವೇ ಹೇಳ್ಕೊಳ್ಳೋವಂಥ ಪರಿಸ್ಥಿತಿ ಬರ್ತಾ ಇದೆ ಹೋಗ್ತಾ. ಸೊ ಗಂಡಸರಿಗೆಲ್ಲ ಬರೀ ಆಚೆ ಕೆಲಸ ಮಾಡೋದೇ ಒಂದು ದೊಡ್ಡದು ಸಾಧನೆ ಅಂತ ಅವ್ರು ಅಂದ್ಕೊಂಬಿಟ್ಟಿದ್ದಾರೆ. ಒಂದು ದಿನ ಅವರು ಮನೆ ಮೇಂಟೈನ್ ಮಾಡಲಿ, ಅವ್ರಿಗೆ ಗೊತ್ತಾಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಏನು ಮಾಡ್ತೀವಿ ಅಂತ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್.